ಹೆಲೋ ಗೈಸ್, ಈಗ ಮಾಡ್ತಿರೋ ವಿಷಯ ಏನಪ್ಪ ಅಂತಂದರೆ ಯಾವುದ್ರ ಬಗ್ಗೆ ಇರುತ್ತೆ ಅಂತಂದರೆ ಕ್ಯಾಮ್ರಾ ಮುಂದೆ ಮಾತಾಡೋದು. ಯಾವ ರೀತಿ ಮಾತಾಡೋದು ಅಂದರೆ ಫೇರ್ಲೆಸ್ ಇಲ್ಲದೇ ಮಾತಾಡೋದು. ಅಂದರೆ ಈಗ ಹೆಂಗೆ ಅಂತಂದರೆ ತುಂಬ ಜನ ಕ್ಯಾಮ್ರಾ ನೋಡಿ ಮಾತಾಡೋಕ್ಕಾಗಲ್ಲ, ಫೋನ್ ಇಟ್ಕೊಂಡು ಈ ಥರ ವೀಡಿಯೋ ಮಾಡೋಕ್ಕಾಗಲ್ಲ. ಜನ ಏನು ಅನ್ಕೊತಾರೋ, ಏನಿದು ಮಾಡ್ತಾರೋ, ಏನು ಅನ್ಕೊಂಡ್ಬಿಡ್ತಾರೋ ಅಂತ ಸ್ವಲ್ಪ ಅವ್ರಿಗೆ ಗಾಬರಿ ಭಯ ಇರುತ್ತೆ. ಸೊ ಆ ರೀತಿ ಟೆನ್ಷನ್ ತೊಗೊಳಕ್ಕೆ ಹೋಗ್ಬಿಡಿ. ಏನಿಲ್ಲ, ಸಿಂಪಲಾಗಿ ಈಗ ನೋಡಿ ನಾನೆಲ್ಲ ಅಂದರೆ ಸ್ಟಿಕ್ ಇಟ್ಕೊಂಡಿದ್ದೀನಿ. ನಾರ್ಮಲಾಗಿ ನೀವು ಮೊಬೈಲ್ ಇಟ್ಕೊಂಡು ಈಗೇನು ಮಾಡ್ಬೋದು, ಆರಾಮಾಗಿ ಮಾಡ್ಬೋದು. ಮೊಬೈಲ್ ತೊಗೊಳ್ಳಿ, ರೆಕಾರ್ಡ್ ಮಾಡಿ, ನಿಮ್ಗೆ ಏನು ಅನಿಸುತ್ತೆ, ನೀವು ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂತ ಇದೆ ಸಮಾಚಾರ ವಿಚಾರ, ಆ ವಿಚಾರನ ಮಾತಾಡಿ ಅಷ್ಟೇ. ಸಿಂಪಲ್ ಇಷ್ಟೇ. ಈಗ ಹಿಂಗೆ ತೊಗೊಳ್ಳಿ. ಹೆಲೋ ಗೈಸ್, ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ವಿಚಾರ ಏನಪ್ಪ ಅಂತಂತಂದರೆ, ಇವತ್ತಿನ ರುಟೀನು ಈ ರೀತಿ ಇತ್ತು ನಂದು. ಈ ರೀತಿ ಇದು ಮಾಡಿದೆ, ನಾನು ಅಲ್ಲಿಗೆ ಹೋಗಿದ್ದೆ, ಇಲ್ಲಿಗೆ ಬಂದೆ, ಆಮೇಲೆ ಅದೇನೇನು ಮಾಡ್ತಾ ಇದ್ದೀರಾ ಅದ್ರದ್ದು ಒಂದು ವಿಡಿಯೋ ಸ್ವಲ್ಪ ಕ್ಯಾಪ್ಚರ್ ಮಾಡಿ. ಈಗ ಎಕ್ಸಾಂಪಲಾಗಿ ನಾನು ಇಲ್ಲಿ ರೂಮಲ್ಲಿ ಇದ್ದೀನಲ್ವಾ, ರೂಮಲ್ಲಿ ಈಗ ಓಕೆ ಒಂದು ಇಲ್ಲೆಲ್ಲ ನೋಡಿ ಸ್ಟಿಕ್ಕರ್ಸ್ ಎಲ್ಲ ಇದೆಯಲ್ಲ, ಸ್ಟಿಕ್ಕರ್ಸ್ ಎಲ್ಲ ತುಂಬ ಚೆನ್ನಾಗಿದೆಯಲ್ಲ, ನನ್ನ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸ್ಟಿಕ್ಕರ್ಸ್ ಅಂಟಿಸಿದ್ದೀನಲ್ವ, ಇದೆಲ್ಲ ನನಗೆ ಊಹೆಗೆ ಮೀರಿರ್ತಕ್ಕಂಥದ್ದು. ಅಂದರೆ ನನಗೆ ನಾನೇ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥದ್ದು ಲೋಕ್ ಅಂತಲೇ ಹೇಳ್ಬೋದು. ಇದೆಲ್ಲ ಇವನಿದಾನಲ್ವ, ಇವನು ಬಾಕಿ ಅಂತ ಹೇಳ್ಬಿಟ್ಟು ಸೀರೀಸ್, ಅದೊಂದು ವೆಬ್ ಸೀರೀಸು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ಇಷ್ಟ ಆಗಿಬಿಡ್ತಾರೆ, ಅವನಿಗೆ ಫ್ಯಾನ್ ಆಗಿಬಿಡ್ತಾರೆ ಆ ಸೀರೀಸ್ ನೋಡಿದ್ರೆ. ಅಷ್ಟೊಂದು ಸಖತ್ತಾಗಿದೆ ನೋಡಿ. ಒಂದು ಸಲ ನೋಡ್ಕೊಂಬನ್ನಿ ನೀವು. ನಮ್ಮ ಬೆಡ್ ಈ ರೀತಿ ಇದೆ. ನಾರ್ಮಲಾಗಿ ನನ್ನ ಹತ್ರ 2 ಫೋನ್ಸ್ ಇದ್ದಾವೆ. ಯಾಕಂತಂದರೆ ಇದು ಜಸ್ಟು ಐಫೋನ್ ತೊಗೊಂಡಿರೋದು ಜಸ್ಟು ಏನಕ್ಕಪ್ಪ ಅಂತಂದರೆ ವಿಡಿಯೋ ಮಾಡೋದಕ್ಕೋಸ್ಕರ, ಓನ್ಲಿ ರೆಕಾರ್ಡ್. ಅಂದರೆ ಈಗ ನಾರ್ಮಲಾಗಿ ನಾವು ಆ್ಯಂಡ್ರಾಯ್ಡಲ್ಲಿ ರೆಕಾರ್ಡ್ ಮಾಡಿದ್ರೆ ನಾರ್ಮಲಾಗಿ ರೆಕಾರ್ಡ್ ಆಗುತ್ತೆ, ಫುಲ್ ಕ್ಲಿಯರಿಟಿ ಇರೋಲ್ಲ. ಅದೇ ಐಫೋನಲ್ಲಾದರೆ ನಾರ್ಮಲಾಗಿ ಅದು ಲೆನ್ಸ್ ಇರುತ್ತಲ್ವ, ಅದು ಯಾವ ರೀತಿ ಅಂತಂತಂದರೆ ಸೇಮ್ ಕ್ಯಾಮ್ರಾ ಇದೆ ಗೊತ್ತಾ, ಸೇಮ್ ಕ್ಯಾಮ್ರಾ ರೀತಿ. ಕ್ಯಾಮ್ರಾದಲ್ಲಿ ಯಾವ ರೀತಿ ರೆಕಾರ್ಡ್ ಮಾಡ್ತೀವಿ ಸೇಮ್ ಅದೇ ರೀತಿಯೇ ಐಫೋನಲ್ಲೂ ರೆಕಾರ್ಡ್ ಮಾಡ್ಬೋದು. ಇಷ್ಟೇ ಮಾತಾಡಿ. ಈಗ ಫ್ರೀಯಾಗಿ ಮಾತಾಡ್ತಾರೆ, ಮುಗೀತು. ನಿನ್ನೆ ಆ್ಯಕ್ಚುಲಿ ತುಂಬಾ ಮಳೆ ಬಂತು. ಅದು ಹಾಸನದಲ್ಲಿ ಒಂದು ವಿಡಿಯೋ ನೋಡಿದೆ. ಎಪ್ಪೋ ಹೆವಿ ಮಳೆ. ಆನೆಕಲ್ಲು ಅಂತಾರಲ್ಲ, ಆನೆಕಲ್ಲುಗಳೇನಿದೆಯಲ್ಲ ವೈಟು ಐಸ್ಗಡ್ಡೆ, ಆ ಐಸ್ಗಡ್ಡೆ ಎಲ್ಲ ತುಂಬ ಫುಲ್ಲು ಬಿದ್ದುಬಿಟ್ಟಿದೆ ರೋಡಲ್ಲಿ, ಹಂಗೆ ಎಲ್ಲ ಫುಲ್ ಶಾಕ್ ಆದೆ ನಾನು. ಈ ರೀತಿ ಬಂದಿದೆಯಾ ನಮ್ಮ ಬೆಂಗಳೂರಲ್ಲ, ಈ ರೀತಿ ಬಂದಿದ್ದರೆ ಚೆನ್ನಾಗಿರ್ತಿತ್ತು ಅಂತಂತೂ ನನಗೂ ಅನಿಸ್ತು. ಇಷ್ಟೇ ನೋಡಿ ನಮ್ಮ ರೂಮ್ ನೋಡಿ. ನಾನು ಇದು ಇಷ್ಟಿಗೆ ಬಂದ್ಬಿಟ್ಟು ವರ್ಕೌಟ್ ಮಾಡುವಂಥದ್ದು. ನಾರ್ಮಲಾಗಿ ನಾನು ಜಿಮ್ಗೆ ಹೋಗಿಲ್ಲ ಅಂತಂತಂದರೆ ನಾನು ರೂಮಲ್ಲೇ ವರ್ಕೌಟ್ ಮಾಡ್ತೀನಿ ಆರಾಮಾಗಿ. ಆಮೇಲೆ ಇಲ್ಲೇ ಇಲ್ಲ ಅಂತಂದ್ರೂ ಇಲ್ಲಿದೆ ಗೊತ್ತಾ, ಇದೇನಿದೆ ಗೊತ್ತಾ, ಇದನ್ನೇನು ಅಂತಾರೆ, ಅಲ್ಲಿ ಬಿಡಿ. ಇದ್ರ ಮೇಲೆ ನೀವು ಆರಾಮಾಗಿ ವರ್ಕೌಟ್ ಮಾಡ್ಬೋದು. ಯಾವ ರೀತಿ ಅಂದರೆ ಎಕ್ಸಾಂಪಲ್ ಆಗಿ ನಾನು ಒಂದು 4-5 ವರ್ಕೌಟ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾಡ್ಬೋದು. ನೀವು ಮನೇಲೇ ಇದ್ಕೊಂಡು ಯಾವ ರೀತಿ ಮಾಡ್ಬೋದು. ನೀವು ಯಾವುದೇ ಎಕ್ವಿಪ್ಮೆಂಟ್ ಬೇಡ, ಜಿಮ್ ಬೇಡ, ಏನು ಬೇಡ, ಮನೇಲಿ ಎತ್ಕೊಂಡೇ ಮಾಡ್ಬೋದು. ನಿಮ್ಗೇನಾದರೂ ಮನೇಲಿ ಹೋಮ್ ವರ್ಕೌಟ್ ಬೇಕಂತಂತಂದರೆ ಯಾವ ರೀತಿ ಬೇಕಂತಂದರೆ ನಿಮಗೆ ಕ್ಯಾಶುವಲಾಗಿ ಪರ್ಸ್ನಲಾಗಿ ಕಮೆಂಟ್ ಮಾಡಿ. ನಿಮಗೆ ಬೇಕಾದರೆ ನಾನು ವೀಡಿಯೋ ಮಾಡಿಬಿಟ್ಟೆ ಅಪ್ಲೋಡ್ ಮಾಡ್ತೀನಿ. ಯಾಕೆ ಚೆಸ್ಟ್ ಬೇಕಾ, ಯಾವ ಪ್ರತಿಯೊಂದು ಒಟ್ಟಿನಲ್ಲಿ ಹೋಮ್ ಎಕ್ವಿಪ್ಮೆಂಟ್ ಹೋಮಲ್ಲೇ ಯಾವುದೇ ಎಕ್ವಿಪ್ಮೆಂಟ್ ಬೇಡ, ಆ ರೀತಿ ಮಾಡ್ತೀನಿ. ಫಸ್ಟು ನಾನು ವರ್ಕೌಟು ಮಾಡ್ತೀನಿ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ. ಚೆಸ್ಟ್ ಆಗಿರ್ಬೋದು, ಟ್ರೈಸೆಪ್ಸ್ ಆಗಿರ್ಬೋದು, ಬೈಸೆಪ್ಸ್ ಆಗಿರ್ಬೋದು, ನೀವು ನಾರ್ಮಲಾಗಿ ಲೆಗ್ ವರ್ಕೌಟ್ ಆಗಿರ್ಬೋದು, ಫುಲ್ ಬಾಡಿ ವರ್ಕೌಟೇ ಮಾಡ್ಬೋದು ನೀವು ರೂಮಲ್ಲೇ ಮನೇಲೇ ಇದ್ಬಿಟ್ಟು. ನಿಮಗೆ ಎಕ್ವಿಪ್ಮೆಂಟ್ ಏನು ಬೇಕಾಗಿಲ್ಲ. ನೀವು ಹೆಂಗೆ ಅನ್ಕೊಂಬಿಟ್ಟಿದ್ದೀರಿ ಅಂತಂತಂದರೆ, ಇನ್ನೊಂದು ವಿಷಯ, ವರ್ಕೌಟ್ ಮಾಡಬೇಕು, ಚೆನ್ನಾಗಿ ಬಾಡಿ ಬರೆಸ್ಬೇಕು. ಬಾಡಿ ಏನಕ್ಕೆ ಬರೆಸ್ತೀರಾ? ಬರೆಸ್ತಾರೆ. ನೀವೇನು ದೊಡ್ಡ ಕಾಂಪಿಟೇಷನ್ ಲೆವೆಲಲ್ಲಿ ಏನು ಪಾರ್ಟಿಸಿಪೇಟ್ ಮಾಡ್ತೀರಾ? ಬಾಡಿ ಬಿಲ್ಡಿಂಗಲ್ಲಿ ಏನಾದರೂ ಕಾಂಪಿಟೇಷನ್ ಪಾರ್ಟಿಸಿಪೇಟ್ ಮಾಡ್ತೀರಾ? ಇಲ್ಲ ತಾನೇ. ನಾರ್ಮಲಾಗಿ ನೀವು ಫಿಟ್ಟಾಗಿದ್ದರೆ ಸಾಕು. ಈಗ ನೋಡಿ, ನಾನು ನಾರ್ಮಲಾಗಿ ಫಿಟ್ಟಾಗಿದ್ದೀನಲ್ವ, ಈ ರೀತಿ ಇದ್ದರೆ ಸಾಕು. ಕರೆಕ್ಟಾಗಿ ಬಾಡಿನೆಲ್ಲ ಸ್ವಲ್ಪ ಫಿಟ್ಟಾಗಿಟ್ಕೊಳ್ಳಿ, ಸ್ವಲ್ಪ ಬಲ್ಕ್ ಮಾಡ್ಕೊಂಡು ಫಿಟ್ಟಾಗಿಟ್ಕೊಳ್ಳಿ. ಆ್ಯಪ್ಸು 6 ಪ್ಯಾಕ್ ಬರ್ಸ್ಕೊಳ್ಳಿ. ಯಾರಾದರೂ ನೋಡಿದರೆ
ನಿಮ್ಮ ಬಾಡಿನ ಇದಾಗಬೇಕು, ಆ ರೀತಿ ಮಾಡ್ಕೊಳ್ಳಿ ಅಷ್ಟೇ. ನೀವು ಏನು ಬಾಡಿ ಬಿಲ್ಡಿಂಗ್ ಥರ ಫುಲ್ಲು ಈ ಥರ ಎಲ್ಲ ದಪ್ಪ ಇದು ಮಾಡೋದಲ್ಲ. ಫಿಟ್ನೆಸ್ ಅಂದ್ರೇ ಫಿಟ್ ಆಗಿರೋದು, ಅರ್ಥ ಆಯ್ತಾ? ಅದೆಲ್ಲ ಬಾಡಿ ಬಿಲ್ಡಿಂಗ್ ಅದೆಲ್ಲ ಅದು ಬೇರೆ, ಅದು ನ್ಯಾಚುರಲ್ ಅಲ್ಲ. ಅದು ಬಂದ್ಬಿಟ್ಟು ನೀವು ಸ್ಟೆರಾಯ್ಡ್ ಯೂಸ್ ಮಾಡುವಂಥದ್ದು. ಸ್ಟೆರಾಯ್ಡ್ ಅಂದರೆ ಇಂಜೆಕ್ಷನ್ ಯೂಸ್ ಮಾಡ್ತಾರೆ ಗೊತ್ತಾ, ಅದನ್ನೇ ಬಾಡಿ ಬಿಲ್ಡಿಂಗ್ ಅಂತ ಕರೀತಾರೆ. ನ್ಯಾಚುರಲಾಗಿ ಮಾಡ್ತಾರೆ, ಬಟ್ ಅದು ತುಂಬಾ ಕಷ್ಟ. ನ್ಯಾಚುರಲಾಗಿ ಮಾಡೋಕ್ಕಂದ್ರೆ ತುಂಬ ಟೈಮ್ ಹಿಡಿಯುತ್ತೆ, ತುಂಬ ಇಯರ್ಸು. ನ್ಯಾಚುರಲಾಗಿ ಮಾಡೋದು ತುಂಬಾ ಕಷ್ಟ. ಬಾಡಿ ಬಿಲ್ಡಿಂಗ್ ಅಂದರೆ ಅದು ಒಂದು ಬೇರೆಯೇ, ಅದು ಒಂದು ಬೇರೆಯೇ ಕ್ಯಾಟಗಿರಿ. ಅದು ನೀವು ಫಿಟ್ನೆಸ್ ಫೀಲ್ಡೇ ಬೇರೆ, ಬಾಡಿ ಬಿಲ್ಡಿಂಗೇ ಬೇರೆ. ಫಿಟ್ನೆಸ್ ಅಂದರೆ ಫಿಟ್ಟಾಗಿರೋದು, ನಾರ್ಮಲಾಗಿ ನೀವು ಆರಾಮಾಗಿ ಜಿಮ್ಗೆ ಹೋಗ್ದೇ ವಾಕ್ ಮಾಡೋದು, ರನ್ನಿಂಗ್ ಮಾಡೋದು, ಆಮೇಲೆ ನಾರ್ಮಲಾಗಿ ಹೋಮ್ ವರ್ಕೌಟ್ ಮಾಡೋದು, ಆಮೇಲೆ ಕರೆಕ್ಟಾಗಿ ಕರೆಕ್ಟಾಗಿ ಫುಡ್ ತಿನ್ನೋದು, ಇಷ್ಟು ಮಾಡಿದರೆ ಸಾಕು. ಸೊ ಮರ್ತುಬಿಟ್ಟೆ, ಹೋಮ್ ವರ್ಕೌಟ್ ಎಕ್ವಿಪ್ಮೆಂಟ್ ಇಲ್ಲದೆ ಯಾವ ರೀತಿ ಮಾಡುತ್ತೆ ಅಂತ ನಾನು ಹೇಳ್ಕೊಡ್ತೀನಿ. ಈಗ ನಾರ್ಮಲಾಗಿ ಸಿಂಪಲಾಗಿ ಹೇಳ್ಕೊಡ್ತೀನಿ, ನೋಡ್ಕೊಂಬನ್ನಿ. ಓಕೆ, ಈಗ ನಾರ್ಮಲಾಗಿ ಈ ವರ್ಕೌಟ್ ಬಂದ್ಬಿಟ್ಟು ನೀವು ಆರಾಮಾಗಿ ಒಂದು ನಿಮಿಷ, ನಿಮ್ಗೆ ಗೊತ್ತಾಗ್ತಿಲ್ಲಪ್ಪ ಇದು